ಕರ್ನಾಟಕ ರಾಜ್ಯದ ಒಂದು ಪ್ರತಿಷ್ಠಿತವಾದಂಥ ಒಂದು ಸಮೀಕ್ಷೆ ಇದು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಸರ್ವೆ ಮಾಡೋದಕ್ಕೋಸ್ಕರ ನಮ್ಮ ಸರ್ಕಾರ ಒಂದು ಕಾರ್ಯಕ್ರಮ ಮಾಡಿತ್ತು. ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನಲ್ಲಿ 1,23,000 ಕುಟುಂಬಗಳಿದೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಮಗೆ 1062 ಬ್ಲಾಕ್ಸ್ ಅಂತ ಮಾಡಿಕೊಟ್ಟಿದ್ರು. ಪ್ರತಿಯೊಂದು ಬ್ಲಾಕು ಒಬ್ಬೊಬ್ಬ ಎನ್ಯುಮಿನೇಟರ್ಸ್ ಅಂತ ಕೊಟ್ಟಿದ್ರು. ನಾವು ಕೂಡ ನಮ್ಮ ತಾಲೂಕಿನಲ್ಲಿ 800ಕ್ಕೂ ಹೆಚ್ಚು ಎನ್ಯುಮಿನೇಟರ್ಸ್ ಇವಾಗ ಸರ್ವೆ ನಡೀತಾನೆ ಇದೆ. ಸರ್ವೆ ಕಾರ್ಯ ತುಂಬ ಅದ್ಭುತವಾಗಿ ನಡೀತಾ ಇದೆ. ಈಗ ಹೊಸದಾಗಿ ಬಂದಿರೋ ಮಾಹಿತಿ ಏನಪ್ಪ ಅಂದರೆ, ಸಾರ್ವಜನಿಕರಿಗೂ ಕೂಡ ಯಾವುದೇ ಇವ್ರಿಗೆ ನಮ್ಮ ಎನ್ಯುಮಿನೇಟರ್ಸ್ಗೋಸ್ಕರ ಕಾಯುವಂಥ ಪ್ರಮೇಯ ಇನ್ನು ಮುಂದೆ ಬರೋಲ್ಲ. ಅವರು ಕೂಡ ಒಂದು ಆತಂಕ ಆಯಿತು. ಸಹಜವಾಗಿ ಸಾರ್ವಜನಿಕರಲ್ಲಿ ಏನೊಂದು ಆತಂಕ ಅಂದರೆ, ಏನು ನಡೀತಾ ಇದೆ, ಏನಕ್ಕೆ ಮನೆ ಬಾಗಿಲು ಬರ್ತಾ ಇದ್ದಾರೆ ಜನ, ಯಾಕೆ ಅಧಿಕಾರಿಗಳು ಬರ್ತಾ ಇದ್ದಾರೆ ಅಂತ ಕೆಲವು ಗೊಂದಲಗಳಿತ್ತು. ಈ ಗೊಂದಲಗೆಲ್ಲ ಒಂದು ತೆರೆ ಎಳೆಯೋದಕ್ಕೆ ಸರ್ಕಾರ ಈಗ ಹೊಸ ಒಂದು ಕಾರ್ಯಕ್ರಮ ಮಾಡಿದೆ. ಹೊಸ ಒಂದು ತಂತ್ರಾಂಶನ ತಯಾರು ಮಾಡಿ ಒಂದು ವೆಬ್ಸೈಟು ಅವಕಾಶ ಮಾಡಿಕೊಟ್ಟಿದೆ. ಏನಂದರೆ, ಅವರು ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಳ್ಳೋಂಥ ಅವಕಾಶ ಕೊಟ್ಟಿದೆ. ಆ ಸೆಲ್ಫ್ ಡಿಕ್ಲರೇಷನ್ಗೆ ಕರ್ನಾಟಕ ಸ್ಟೇಟು ಸರ್ಕಾರದಿಂದ ಒಂದು ಮಾಹಿತಿನ ಕೊಟ್ಟು, ಆ ಒಂದು ವೆಬ್ಸೈಟಲ್ಲಿ ಮುಖಾಂತರ ತಾವೇ ಸೆಲ್ಫ್ ಡಿಕ್ಲರೇಷನ್ ಮಾಡ್ಕೊಬೋದು. ಏನು ಅವರ ಒಂದು ಸಾಮಾಜಿಕ ಸ್ಥಿತಿಗತಿಗಳ ಬಗ್ಗೆ, ಮತ್ತು ಏನೋ ಒಂದು ನಮ್ಮ ಕ್ವಶನ್ಸ್ ಕೇಳಿದ್ದಾರೆ, ನಾವು ಹಾರ್ಡ್ ಕಾಪಿಯಲ್ಲಿ ಕೊಡ್ತಾ ಇದ್ರಿ ಮ್ಯಾನ್ಯುಯಲ್ ಆಗಿ ಎಲ್ಲ ಕಡೆನೂ, ಅದೇ ಆನ್ಲೈನಲ್ಲಿ ಬರ್ತಾ ಇದೆ. ಅವರು ಖುದ್ದಾಗಿ ಅವರೇ ವಾಲಂಟಿಯರಾಗಿ ಕೂತಿರೋ ಜಾಗದಲ್ಲಿ ಅವರವರ ಮನೆಗಳಲ್ಲಿ ಅವರೇ ಕೂಡ ಡಿಕ್ಲರೇಷನ್ ಕೊಡೋ ಮುಖಾಂತರ ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸ್ಬೋದು. ಅವರು ಕೂಡ ಅವರ ಜವಾಬ್ದಾರಿಯನ್ನು ನಿಭಾಯಿಸೋದಕ್ಕೆ ಅವಕಾಶ ಇದೆ. KSBC ಸೆಲ್ಫ್ ಡಿಕ್ಲರೇಷನ್ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಿಗೆ ಲಾಗಿನ್ ಆಗೋ ಮುಖಾಂತರ ತಾವು ತಮ್ಮ ಮೊಬೈಲ್ಗಳಲ್ಲಿ ಅದನ್ನು ಮಾಹಿತಿನ ಕೊಡ್ಬೋದಾಗಿರುತ್ತೆ. ಅದು ಹೊರತಾಗಿ ಕೂಡ ನಾವು ತಾಲೂಕು ಮಟ್ಟದಿಂದ ನಮ್ಮ ಎನ್ಯುಮಿನೇಟರ್ಸ್ ಅಂತ ನಾವು ಗಣತಿದಾರಗಳಂತ ನೇಮಕ ಮಾಡಿದಿರಿ. ಅವರು ಖುದ್ದಾಗಿ ಮನೆಯನ್ನು ವೀಕ್ಷಣೆ ಮಾಡ್ತಾರೆ. ತಾವು ಕೂಡ ಅವರಿಗೆ ಮಾಹಿತಿ ಕೊಟ್ಟರೆ ಅವರು ನಿಮ್ಮ ಜಾಗದಲ್ಲಿ ಬಂದು, ನಿಮ್ಮ ಮನೆ ಬಾಗಿಲಿಗೆ ಬಂದು ಮಾಹಿತಿನ ಆನ್ಲೈನ್ ಮುಖಾಂತರ ಅಪ್ಲೋಡ್ ಮಾಡೋ ಮುಖಾಂತರ ಅವರು ಈ ಸಮೀಕ್ಷೆಯನ್ನು ಮುಗಿಸ್ಕೊಡ್ತಾರೆ.